ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇತಿಹಾಸದಲ್ಲಿ ಅನೇಕ ರಾಜರು, ಯೋಧರು, ಕ್ರಾಂತಿಕಾರಿಗಳು ಮತ್ತು ಸರ್ವಾಧಿಕಾರಿಗಳ ಕಥೆಗಳು ದಾಖಲಾಗಿವೆ. ಆದರೆ ಸತ್ತ ವ್ಯಕ್ತಿಯ ಶವವನ್ನು ಸಮಾಧಿಯಿಂದ ಹೊರತೆಗೆದು ಗಲ್ಲಿಗೇರಿಸಿದ ಘಟನೆಯ ಬಗ್ಗೆ ಕೇಳಿದರೆ ಯಾರಿಗಾದರೂ ಅಚ್ಚರಿಯಾಗುತ್ತೆ ಅಲ್ವಾ? ಕೇವಲ ಗಲ್ಲಿಗೇರಿಸಿದ್ದು ಮಾತ್ರವಲ್ಲ, ಆ ಶವದ ತಲೆ ಕತ್ತರಿಸಿ ಸಾರ್ವಜನಿಕವಾಗಿ ಬರೋಬ್ಬರಿ 3 ವರ್ಷಗಳ ಕಾಲ ಪ್ರದರ್ಶಿಸಿದ ಘಟನೆ ಇಂದಿಗೂ ಇತಿಹಾಸದ ದಾಖಲೆಗಳಲ್ಲಿ ಮುದ್ರಿತವಾಗ್ಬಿಟ್ಟಿದೆ. ಇದು ಕೇವಲ ಪುರಾಣ ಅಥವಾ ದಂತಕಥೆಯಲ್ಲ, ಇಂಗ್ಲೆಂಡ್ನ ಇತಿಹಾಸದಲ್ಲಿ ನಡೆದ ನೈಜ ಘಟನೆ. ಈ ಕಥೆಯ ನಾಯಕ ಹಾಗೂ ದುರಂತ ನಾಯಕ, ಖಳನಾಯಕ ಒಬ್ಬನೇ ವ್ಯಕ್ತಿ. ಆತನೇ ಓಲಿವರ್ ಕ್ರಾಮ್ವೆಲ್. ಈತ ಒಂದ್ ಕಾಲದಲ್ಲಿ ಇಂಗ್ಲೆಂಡ್ನ ಅತ್ಯಂತ ಶಕ್ತಿಶಾಲಿ ಆಡಳಿತಗಾರನಾಗಿದ್ದ. ಆದರೆ ತನ್ನ ಮರಣದ ನಂತರವೂ ತಾನು ಮಾಡಿದ್ದ ತಪ್ಪಿಗೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ. ಅಷ್ಟಕ್ಕೂ ಆತ ಯಾರು, ಆ ವ್ಯಕ್ತಿ ಮಾಡಿದ್ದ ತಪ್ಪಾದ್ರೂ ಎಂಥದ್ದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಇದ್ಯಾವುದೋ ಭಯಾನಕ ಕಾದಂಬರಿಯ ಕಥೆಯಲ್ಲ. ಇದು ಇಂಗ್ಲೆಂಡ್ನ ಇತಿಹಾಸದಲ್ಲಿ ನಿಜವಾಗಿಯೂ ನಡೆದ ಒಂದು ವಿಚಿತ್ರ ಹಾಗೂ ಬೆಚ್ಚಿ ಬೀಳಿಸುವ ಘಟನೆ. ಆ ವ್ಯಕ್ತಿಯ ಹೆಸರೇ ಆಲಿವರ್ ಕ್ರಾಮ್ವೆಲ್. ಇಂಗ್ಲೆಂಡ್ನ ರಾಜನನ್ನೇ ಮರಣದಂಡನೆಗೆ ಗುರಿಪಡಿಸಿದ್ದ ಕ್ರಾಮ್ವೆಲ್ ತನ್ನ ಸಾವಿನ 2 ವರ್ಷಗಳ ನಂತರ ತಾನೇ ಮರಣದಂಡನೆಗೆ ಒಳಗಾದ ಏಕೈಕ ಪ್ರಮುಖ ರಾಜಕೀಯ ನಾಯಕನಾಗಿ ಇತಿಹಾಸದಲ್ಲಿ ಉಳಿದಿದ್ದಾನೆ. ಈ ಘಟನೆಗೆ ಪಾಸ್ಟ್ಯೂಮಸ್ ಎಕ್ಸಿಕ್ಯೂಷನ್ ಆಫ್ ಆಲಿವರ್ ಕ್ರಾಮ್ವೆಲ್ ಎಂದು ಕರೆಯಲಾಗುತ್ತದೆ. ಈ ಕಥೆಯಲ್ಲಿ ರಾಜಕೀಯ ದ್ವೇಷ, ಸೇಡು, ಅಧಿಕಾರದ ಹೋರಾಟ ಮತ್ತು ಮರಣದ ನಂತರವೂ ಮುಂದುವರೆದಂತಹ ಪ್ರತೀಕಾರದ ಅಂಶಗಳಿವೆ. ಅಷ್ಟಕ್ಕೂ ಓಲಿವರ್ ಕ್ರಾಮ್ವೆಲ್ ಯಾರು ಅನ್ನೋದನ್ನ ಗಮನಿಸಿದ್ರೆ, 1599 ಏಪ್ರಿಲ್ 25 ಇಂಗ್ಲೆಂಡ್ನಲ್ಲಿ ಓಲಿವರ್ ಕ್ರಾಮ್ವೆಲ್ ಜನನವಾಗುತ್ತೆ. ಜಮೀನ್ದಾರ ಕುಟುಂಬದಲ್ಲಿ ಜನಿಸಿದ್ದ ಕ್ರಾಮ್ವೆಲ್ ಸ್ಥಳೀಯ ರಾಜಕೀಯದಲ್ಲಿ ಸಂಸದನಾಗಿದ್ದ. ಆದರೆ ಕಾಲಕ್ರಮೇಣ ರಾಜಕೀಯ ಹಾಗೂ ಸೇನಾ ಕ್ಷೇತ್ರದಲ್ಲಿ ತನ್ನ ಪ್ರತಿಭೆಯನ್ನ ತೋರಿಸಿದ್ದ. 17ನೇ ಶತಮಾನದಲ್ಲಿ ಇಂಗ್ಲೆಂಡ್ನಲ್ಲಿ ರಾಜ ಮತ್ತು ಸಂಸತ್ತಿನ ನಡುವೆ ಅಧಿಕಾರಕ್ಕಾಗಿ ತೀವ್ರ ಸಂಘರ್ಷ ನಡೀತಾ ಇತ್ತು. ಅಂದಿನ ರಾಜನಾಗಿದ್ದ 1ನೇ ಚಾರ್ಲ್ಸ್ ತನ್ನ ಅಧಿಕಾರವನ್ನ ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದ. ಆದರೆ ಸಂಸತ್ತು ಇದನ್ನ ವಿರೋಧಿಸುತ್ತಿತ್ತು. ಈ ಸಂಘರ್ಷವೇ ಮುಂದೆ ಇಂಗ್ಲಿಷ್ ಸಿವಿಲ್ ವಾರ್ ಎಂಬ ಭೀಕರ ಯುದ್ಧಕ್ಕೆ ಕಾರಣವಾಯಿತು. 1642ರಲ್ಲಿ ಆರಂಭವಾದ ಈ ಯುದ್ಧದಲ್ಲಿ 2 ಪ್ರಮುಖ ಗುಂಪುಗಳಿದ್ವು. ಒಂದನೆಯದ್ದು ರಾಜಪಕ್ಷ. ಇವರು ರಾಜ 1ನೇ ಚಾರ್ಲ್ಸ್ನ ಬೆಂಬಲಿಗರು. ಇನ್ನು ಎರಡನೆಯದ್ದು ಸಂಸತ್ ಪರರು. ಇವರ ನಾಯಕ ಓಲಿವರ್ ಕ್ರಾಮ್ವೆಲ್. ಕ್ರಾಮ್ವೆಲ್ ಅತ್ಯಂತ ಶಿಸ್ತಿನ ಸೇನೆಯನ್ನ ನಿರ್ಮಿಸಿದ್ದ. ಆ ಸೇನೆಯನ್ನ ನ್ಯೂ ಮಾಡೆಲ್ ಆರ್ಮಿ ಎಂದು ಕರೆಯಲಾಗ್ತಾ ಇತ್ತು. ಅವರ ನೇತೃತ್ವದಲ್ಲಿ ಸಂಸತ್ ಪಡೆಗಳು ಅನೇಕ ಯುದ್ಧಗಳಲ್ಲಿ ಜಯಗಳಿಸಿದ್ವು. ರಾಜ 1ನೇ ಚಾರ್ಲ್ಸ್ ಸೇನೆ ಕ್ರಮೇಣ ದುರ್ಬಲವಾಗತೊಡಗಿತ್ತು. ಯುದ್ಧದಲ್ಲಿ ಸೋತ ನಂತರ ರಾಜ ಚಾರ್ಲ್ಸ್ ಬಂಧಿಸಲ್ಪಟ್ಟ. ಇದು ಆ ಕಾಲದಲ್ಲಿ ಅಸಾಧಾರಣ ಘಟನೆಯಾಗ್ಬಿಡ್ತು. ಏಕೆಂದ್ರೆ ರಾಜನನ್ನು ದೇವರ ಪ್ರತಿನಿಧಿ ಎಂದು ಪರಿಗಣಿಸಲಾಗ್ತಿತ್ತು. ಆದರೆ ಕ್ರಾಮ್ವೆಲ್ ಮತ್ತು ಅವರ ಬೆಂಬಲಿಗರು ರಾಜನು ದೇಶದ ವಿರುದ್ಧ ದ್ರೋಹ ಎಸಗಿದ್ದಾನೆ ಎಂದು ವಾದಿಸಿದರು. ಇನ್ನು 1649ರಲ್ಲಿ ರಾಜನ ವಿರುದ್ಧ ನ್ಯಾಯಾಂಗ ವಿಚಾರಣೆ ನಡೆಯಿತು. ರಾಜನು ತನ್ನ ಮೇಲೆ ವಿಚಾರಣೆ ನಡೆಸುವ ಅಧಿಕಾರ ಯಾರಿಗೂ ಇಲ್ಲ ಎಂದು ಹೇಳಿದ್ರೂ ನ್ಯಾಯಾಲಯ ತೀರ್ಪು ನೀಡಿತು. ಆ ತೀರ್ಪು ನಿಜಕ್ಕೂ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಅದುವೇ ರಾಜನ ಶಿರಚ್ಛೇದ ಮಾಡಬೇಕು ಅನ್ನೋದು. 1649 ಜನವರಿ 30ರಂದು ಲಂಡನ್ನಲ್ಲಿ 1ನೇ ಚಾರ್ಲ್ಸ್ ರನ್ನ ಸಾರ್ವಜನಿಕವಾಗಿ ಶಿರಚ್ಛೇದ ಮಾಡಲಾಯಿತು. ಈ ಘಟನೆ ಇಡೀ ಯುರೋಪನ್ನ ಬೆಚ್ಚಿ ಬೀಳಿಸಿತು. ರಾಜನನ್ನ ಕೊಲ್ಲುವುದು ಅಂದ್ರೆ ಅಂದಿನ ಕಾಲದಲ್ಲಿ ಊಹಿಸಲು ಕೂಡ ಅಸಾಧ್ಯವಾದಂತಹ ವಿಷಯವಾಗಿತ್ತು. ಈ ಮರಣದಂಡನೆಗೆ ಪ್ರಮುಖ ಕಾರಣಕರ್ತರಲ್ಲಿ ಓಲಿವರ್ ಕ್ರಾಮ್ವೆಲ್ ಒಬ್ಬರಾಗಿದ್ದ. ಮುಂದೆ ಇದೇ ಕಾರಣ ಅವರ ಶವದ ಮೇಲಿನ ಪ್ರತೀಕಾರಕ್ಕೆ ಕಾರಣವಾಯಿತು.
ರಾಜನ ಮರಣದ ನಂತರ ಇಂಗ್ಲೆಂಡ್ನಲ್ಲಿ ರಾಜಪ್ರಭುತ್ವವನ್ನ ರದ್ದುಗೊಳಿಸಲಾಯಿತು. ದೇಶವನ್ನ ಕಾಮನ್ವೆಲ್ತ್ ಎಂದು ಘೋಷಿಸಲಾಯಿತು. ಕ್ರಾಮ್ವೆಲ್ ಕ್ರಮೇಣ ದೇಶದ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಯಾದ. 1653ರಲ್ಲಿ ಲಾರ್ಡ್ ಪ್ರೊಟೆಕ್ಟರ್ ಎಂಬ ಹುದ್ದೆಯನ್ನ ಸ್ವೀಕರಿಸಿದ. ಇದು ರಾಜನ ಹುದ್ದೆಯಂತೆಯೇ ಪ್ರಭಾವಶಾಲಿಯಾಗಿತ್ತು. ಕೆಲವರು ಅವರನ್ನು ದೇಶದ ರಕ್ಷಕ ಎಂದು ಹೊಗಳಿದರೆ, ಇನ್ನೂ ಕೆಲವರು ಅವರನ್ನು ಸರ್ವಾಧಿಕಾರಿ ಎಂದು ಟೀಕಿಸಿದರು. ಕ್ರಾಮ್ವೆಲ್ ಆಡಳಿತದಲ್ಲಿ ಕೆಲವು ಪ್ರಮುಖ ಸುಧಾರಣೆಗಳಾಗಿದ್ವು. ಆದರೆ ಅವರ ಆಡಳಿತ ಎಲ್ಲರಿಗೂ ಇಷ್ಟವಾಗಿರಲಿಲ್ಲ. ವಿಶೇಷವಾಗಿ ರಾಜಭಕ್ತರು, ಕ್ಯಾಥೋಲಿಕ್ಕರು ಐರ್ಲೆಂಡ್ನ ಜನರ ವಿರುದ್ಧ ತೀವ್ರ ಅಸಮಾಧಾನ ಹೊಂದಿದ್ರು. ಐರ್ಲೆಂಡ್ನಲ್ಲಿ ನಡೆದ ಸೈನಿಕ ಕಾರ್ಯಾಚರಣೆಗಳ ವೇಳೆ ಸಾವಿರಾರು ಜನರು ಸಾವನ್ನಪ್ಪಿದ್ರು. ಆದ್ದರಿಂದ ಕ್ರಾಮ್ವೆಲ್ ಅನೇಕ ಜನರ ಕಣ್ಣಲ್ಲಿ ಕ್ರೂರ ಆಡಳಿತಗಾರನಾಗಿದ್ದ. 1658ರ ಸೆಪ್ಟೆಂಬರ್ 3ರಂದು ಕ್ರಾಮ್ವೆಲ್ ನಿಧನರಾದರು. ಅವರಿಗೆ ಬಹುಶಃ ಮಲೇರಿಯಾ ಮತ್ತು ಸೋಂಕು ಸಂಬಂಧಿತ ಆರೋಗ್ಯ ಸಮಸ್ಯೆಗಳಿದ್ವು ಎಂದು ಇತಿಹಾಸಕಾರರು ಉಲ್ಲೇಖಿಸಿದ್ದಾರೆ. ಅಂದಿನ ಕಾಲಕ್ಕೆ ಅವರ ಅಂತ್ಯಕ್ರಿಯೆ ಅತ್ಯಂತ ಗೌರವದಿಂದ ನಡೆದಿತ್ತು. ಅವರ ಮೃತದೇಹವನ್ನ ವೆಸ್ಟ್ ಮಿನಿಸ್ಟರ್ ಅಬ್ಬೆಯಲ್ಲಿ ಸಮಾಧಿ ಮಾಡಲಾಯಿತು. ಕ್ರಾಮ್ವೆಲ್ ಮರಣ ಹೊಂದಿದಾಗ ದೇಶದ ಅತ್ಯಂತ ಪ್ರಭಾವಶಾಲಿ ನಾಯಕನಾಗಿದ್ದ. ಆದರೆ ಯಾರೂ ಊಹಿಸಿರಲಿಲ್ಲ 2 ವರ್ಷಗಳ ನಂತರ ಕ್ರಾಮ್ವೆಲ್ ಶವವೇ ನ್ಯಾಯಾಂಗದ ಶಿಕ್ಷೆಗೆ ಗುರಿಯಾಗಲಿದೆ ಎಂದು. ಕ್ರಾಮ್ವೆಲ್ನ ಮರಣದ ನಂತರ ಅವರ ಮಗ ರಿಚರ್ಡ್ ಕ್ರಾಮ್ವೆಲ್ ಅಧಿಕಾರ ವಹಿಸಿಕೊಂಡ. ಆದರೆ ಅವನು ತಂದೆಯಷ್ಟು ಪ್ರಭಾವಿಯಾಗಿರಲಿಲ್ಲ. ರಾಜಕೀಯ ಅಸ್ಥಿರತೆ ಹೆಚ್ಚಾಯಿತು. 1660ರಲ್ಲಿ ರಾಜಪ್ರಭುತ್ವವನ್ನ ಮತ್ತೆ ಸ್ಥಾಪಿಸಲಾಯಿತು. ಇತ್ತ ಕಡೆ ರಾಜ 1ನೇ ಚಾರ್ಲ್ಸ್ನ ಪುತ್ರ 2ನೇ ಚಾರ್ಲ್ಸ್ ಇಂಗ್ಲೆಂಡ್ನ ನೂತನ ರಾಜನಾದ. ಇದನ್ನು ಇತಿಹಾಸದಲ್ಲಿ ದಿ ರಿಸ್ಟೋರಿಯೇಷನ್ ಎಂದು ಕರೆಯಲಾಗುತ್ತದೆ. 2ನೇ ಚಾರ್ಲ್ಸ್ ಅಧಿಕಾರಕ್ಕೆ ಬಂದ ತಕ್ಷಣ ತನ್ನ ತಂದೆಯ ಮರಣಕ್ಕೆ ಕಾರಣರಾದವರ ವಿರುದ್ಧ ಕ್ರಮ ಕೈಗೊಂಡ. ರಾಜನನ್ನು ಮರಣದಂಡನೆಗೆ ಗುರಿಪಡಿಸಿದವರನ್ನ ರೆಜಿಸಿಡೀಸ್ ಎಂದು ಕರೆಯಲಾಗುತ್ತಿತ್ತು. ಅವರಲ್ಲಿ ಜೀವಂತವಾಗಿದ್ದ ಹಲವರಿಗೆ ಶಿಕ್ಷೆ ವಿಧಿಸಲಾಯಿತು. ಆದರೆ ಪ್ರಮುಖ ಆರೋಪಿಗಳಾದ ಒಲಿವರ್ ಕ್ರಾಮ್ವೆಲ್, ಹೆನ್ರಿ ಐರಿಟನ್, ಜಾನ್ ಬ್ರಾಡ್ಶಾ ಇವರು ಅದಾಗಲೇ ಮೃತಪಟ್ಟುಬಿಟ್ಟಿದ್ರು. ಹೀಗಾಗಿ ಒಂದು ವಿಚಿತ್ರ ನಿರ್ಧಾರ ತೆಗೆದುಕೊಳ್ಳಲಾಯಿತು. 1661ರ ಜನವರಿಯಲ್ಲಿ ಕ್ರಾಮ್ವೆಲ್ ಮತ್ತು ಇತರೆ ನಾಯಕರ ಶವಗಳನ್ನು ಸಮಾಧಿಯಿಂದ ಹೊರತೆಗೆಯಲಾಯಿತು. ಸತ್ತ ವ್ಯಕ್ತಿಗಳ ವಿರುದ್ಧವೂ ಅಧಿಕೃತ ದ್ರೋಹದ ಆರೋಪ ಹೊರಿಸಲಾಯಿತು. ಅವರ ದೇಹಗಳನ್ನು ಸಾರ್ವಜನಿಕ ಅವಮಾನಕ್ಕೆ ಗುರಿಪಡಿಸಲು ನಿರ್ಧರಿಸಲಾಯಿತು. ಇದು ಕೇವಲ ಶಿಕ್ಷೆಯಲ್ಲ, ರಾಜಕೀಯ ಸಂದೇಶವೂ ಆಗಿತ್ತು. ರಾಜನನ್ನ ಕೊಂದವರನ್ನು ಮರಣದ ನಂತರವೂ ಬಿಡುವುದಿಲ್ಲ ಎಂಬ ಸಂದೇಶವನ್ನ ಜನರಿಗೆ ತಲುಪಿಸುವ ಉದ್ದೇಶವಿತ್ತು. ಹಾಗಾಗಿ 1661ರ ಜನವರಿ 30ರಂದು ರಾಜ 1ನೇ ಚಾರ್ಲ್ಸ್ ಮರಣದ 12ನೇ ವಾರ್ಷಿಕೋತ್ಸವದ ದಿನವೇ ಕ್ರಾಮ್ವೆಲ್ನ ಶವವನ್ನ ಗಲ್ಲಿಗೇರಿಸಲಾಯಿತು. ಸಾಮಾನ್ಯವಾಗಿ ಗಲ್ಲು ಶಿಕ್ಷೆ ಜೀವಂತ ವ್ಯಕ್ತಿಗೆ ವಿಧಿಸಲಾಗುತ್ತೆ. ಆದ್ರಿಲ್ಲಿ ಶವವನ್ನೇ ನೇಣಿಗೆ ಹಾಕಲಾಯಿತು. ಗಂಟೆಗಳ ಕಾಲ ದೇಹವನ್ನ ಸಾರ್ವಜನಿಕವಾಗಿ ನೇತು ಹಾಕಲಾಯಿತು. ಜನರು ಈ ದೃಶ್ಯವನ್ನ ನೋಡಲು ಬಹುದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರು. ಇತಿಹಾಸದಲ್ಲಿ ಇದು ಅತ್ಯಂತ ವಿಚಿತ್ರ ಸಾರ್ವಜನಿಕ ಶಿಕ್ಷೆಗಳಲ್ಲಿ ಒಂದೆನಿಸಿಕೊಳ್ತು. ಗಲ್ಲಿಗೇರಿಸಿದ ನಂತರ ಕ್ರಾಮ್ವೆಲ್ನ ಶವವನ್ನ ಕೆಳಗಿಳಿಸಲಾಯಿತು. ಬಳಿಕವೂ ಸುಮ್ಮನಾಗದೆ ಆ ಶವದ ತಲೆಯನ್ನೇ ಕತ್ತರಿಸಲಾಯಿತು. ನಂತರ ತಲೆಯನ್ನ ಉದ್ದನೆಯ ಕಂಬದ ಮೇಲಿರಿಸಿ ಸಾರ್ವಜನಿಕವಾಗಿ ಪ್ರದರ್ಶಿಸಲಾಯಿತು. ಕ್ರಾಮ್ವೆಲ್ನ ತಲೆಯನ್ನ ವೆಸ್ಟ್ ಮಿನಿಸ್ಟರ್ ಹಾಲ್ ಮೇಲ್ಭಾಗದಲ್ಲಿ ಪ್ರದರ್ಶಿಸಲಾಯಿತು. ಸುಮಾರು 20 ವರ್ಷಗಳಿಗಿಂತ ಹೆಚ್ಚು ಕಾಲ ಅದು ಅಲ್ಲೇ ಇತ್ತು ಎಂದು ಇತಿಹಾಸ ಹೇಳುತ್ತೆ. ಲಂಡನ್ಗೆ ಬರುವ ಜನರು ಆ ತಲೆಯನ್ನ ನೋಡ್ತಿದ್ರು. ಇದು ರಾಜಪ್ರಭುತ್ವದ ಶಕ್ತಿಯ ಸಂಕೇತವಾಗಿತ್ತು. ನಂತರ ಕಾಲ ಉರುಳುತ್ತಿದ್ದಂತೆ ಒಂದು ಬಿರುಗಾಳಿಯಲ್ಲಿ ಆ ತಲೆ ಕೆಳಗೆ ಬಿದ್ದಿತೆಂದು ಹೇಳಲಾಗುತ್ತದೆ. ಅದಾದ ಬಳಿಕ ಹಲವು ದಶಕಗಳ ಕಾಲ ಆ ತಲೆಬುರುಡೆ ಖಾಸಗಿ ಸಂಗ್ರಾಹಕರ ಕೈಯಲ್ಲಿ ತಿರುಗಾಡಿತ್ತು. ಕೆಲವರು ಅದನ್ನು ನಿಜವಾದ ಕ್ರಾಮ್ವೆಲ್ನ ತಲೆ ಎಂದು ನಂಬಿದ್ರು. ಇನ್ನೂ ಕೆಲವರು ಸಂಶಯ ವ್ಯಕ್ತಪಡಿಸಿದ್ರು. ಆದರೆ ಅನೇಕ ಅಧ್ಯಯನಗಳು ಮತ್ತು ದಾಖಲೆಗಳ ಆಧಾರದ ಮೇಲೆ ಅದು ಕ್ರಾಮ್ವೆಲ್ನ ತಲೆಯೇ ಆಗಿರಬಹುದೆಂದು ನಿರ್ಧರಿಸಲಾಯಿತು. ಸುಮಾರು 3 ಶತಮಾನಗಳ ಕಾಲ ಸಾರ್ವಜನಿಕ ಪ್ರದರ್ಶನ, ಖಾಸಗಿ ಸಂಗ್ರಹ ಮತ್ತು ಅಧ್ಯಯನಗಳ ನಂತರ ಕ್ರಾಮ್ವೆಲ್ನ ತಲೆಗೆ ಅಂತಿಮ ಗೌರವ ದೊರಕಿತ್ತು. 1960ರಲ್ಲಿ ಅದನ್ನು ರಹಸ್ಯವಾಗಿ ಮರುಸಮಾಧಿ ಮಾಡಲಾಯಿತು. ಈ ಮೂಲಕ 300 ವರ್ಷಗಳಿಗೂ ಹೆಚ್ಚು ಕಾಲ ಮುಂದುವರೆದ ವಿಚಿತ್ರ ಪಯಣ ಅಂತ್ಯಗೊಂಡಿತ್ತು. ಇತಿಹಾಸಕಾರರು ಈ ಘಟನೆಯನ್ನ ವಿಭಿನ್ನ ರೀತಿಯಲ್ಲಿ ನೋಡ್ತಾರೆ. ಕೆಲವರ ಪ್ರಕಾರ ಇದು ರಾಜಕೀಯ ಪ್ರತೀಕಾರ,
ಅಧಿಕಾರ ಬದಲಾವಣೆಯ ಸಂಕೇತ. ರಾಜಪ್ರಭುತ್ವದ ಶಕ್ತಿ ಪ್ರದರ್ಶನವಾದರೆ ಇನ್ನೂ ಕೆಲವರು ಇದನ್ನು ಇತಿಹಾಸದ ಅತ್ಯಂತ ವಿಚಿತ್ರ ನ್ಯಾಯಾಂಗ ಕ್ರಮಗಳಲ್ಲಿ ಒಂದೆಂದು ಪರಿಗಣಿಸುತ್ತಾರೆ. ಏಕೆಂದ್ರೆ ಶಿಕ್ಷೆ ಪಡೆದ ವ್ಯಕ್ತಿ ಅದಾಗ್ಲೇ ಸತ್ತಿದ್ದ. ಅವನಿಗೆ ನೋವುಂಟಾಗದಿದ್ದರೂ ಅವನ ನೆನಪು ಮತ್ತು ಪರಂಪರೆಯನ್ನ ಅವಮಾನಿಸುವ ಉದ್ದೇಶ ಇದರಲ್ಲಿ ಸ್ಪಷ್ಟವಾಗಿತ್ತು. ಇನ್ನು ಕ್ರಾಮ್ವೆಲ್ ನಾಯಕನ ಅಥವಾ ಖಳನಾಯಕನ ಅನ್ನೋದು ಇಂದಿಗೂ ಬಗೆಹರಿಯದ ವಿಚಾರವೇ. ಕೆಲವರಿಗೆ ಆತ ಪ್ರಜಾಪ್ರಭುತ್ವದ ಹೋರಾಟಗಾರ, ಸಂಸತ್ತಿನ ಅಧಿಕಾರವನ್ನ ಬಲಪಡಿಸಿದ ನಾಯಕ, ರಾಜಶಾಹಿಯ ವಿರುದ್ಧ ಹೋರಾಡಿದ ಕ್ರಾಂತಿಕಾರ. ಆದರೆ ಇತರರಿಗೆ ಅವರು ಕ್ರೂರ ಸೇನಾಧಿಕಾರಿ, ಸರ್ವಾಧಿಕಾರಿ, ಐರ್ಲೆಂಡ್ನ ಜನರಿಗೆ ದುರಂತ ತಂದ ಆಡಳಿತಗಾರ. ಆದ್ದರಿಂದ ಕ್ರಾಮ್ವೆಲ್ ಇಂದಿಗೂ ವಿವಾದಾತ್ಮಕ ವ್ಯಕ್ತಿಯಾಗಿಯೇ ಉಳಿದಿದ್ದಾರೆ. ಸ್ನೇಹಿತರೆ, ಮಾನವನ ಇತಿಹಾಸದಲ್ಲಿ ಅನೇಕ ರಾಜರು, ಯೋಧರು ಮತ್ತು ಆಡಳಿತಗಾರರು ಬಂದು ಹೋಗಿದ್ದಾರೆ. ಆದರೆ ಸತ್ತ 2 ವರ್ಷಗಳ ನಂತರ ಸಮಾಧಿಯಿಂದ ಹೊರತೆಗೆದು ಗಲ್ಲಿಗೇರಿಸಲ್ಪಟ್ಟ ಘಟನೆ ಎಲ್ಲೂ ಕಾಣಸಿಗೋದಿಲ್ಲ. ಓಲಿವರ್ ಕ್ರಾಮ್ವೆಲ್ನ ಕಥೆ ಕೇವಲ ಒಬ್ಬ ನಾಯಕನ ಕಥೆಯಲ್ಲ, ಅದು ಅಧಿಕಾರ, ಪ್ರತೀಕಾರ ಮತ್ತು ರಾಜಕೀಯ ಸೇಡಿನ ಕಥೆ. ರಾಜನನ್ನ ಮರಣದಂಡನೆಗೆ ಗುರಿಪಡಿಸಿದ ವ್ಯಕ್ತಿಯ ಶವವೇ ನಂತರ ಗಲ್ಲಿಗೇರಿಸಲ್ಪಟ್ಟಿತ್ತು. ಅವನ ತಲೆ ದಶಕಗಳ ಕಾಲ ಸಾರ್ವಜನಿಕ ಪ್ರದರ್ಶನದಲ್ಲಿತ್ತು. ಮರಣದ ನಂತರವೂ ಅವನ ವಿರುದ್ಧದ ದ್ವೇಷ ಕೊನೆಗೊಂಡಿರಲಿಲ್ಲ. ಅದಕ್ಕಾಗಿಯೇ ಪಾಸ್ಟ್ಯೂಮಸ್ ಎಕ್ಸಿಕ್ಯೂಷನ್ ಆಫ್ ಓಲಿವರ್ ಕ್ರಾಮ್ವೆಲ್ ಇತಿಹಾಸದ ಅತ್ಯಂತ ವಿಚಿತ್ರ, ಭಯಾನಕ ಮತ್ತು ಕುತೂಹಲಕಾರಿ ಘಟನೆಗಳಲ್ಲಿ ಒಂದಾಗಿ ಇಂದಿಗೂ ಚರ್ಚೆ ಆಗ್ತಿದೆ. ಜೀವಂತವಾಗಿದ್ದಾಗ ದೇಶವನ್ನ ಆಳಿದ ವ್ಯಕ್ತಿ ಸತ್ತ ನಂತರ ತನ್ನದೇ ಶವದ ಮೇಲೆ ನಡೆಯುವ ನ್ಯಾಯಾಂಗ ಶಿಕ್ಷೆಯನ್ನ ಅನುಭವಿಸಿದ. ಈ ಒಂದು ವಾಕ್ಯವೇ ಓಲಿವರ್ ಕ್ರಾಮ್ವೆಲ್ನ ವಿಚಿತ್ರ ಅಂತ್ಯವನ್ನ ವಿವರಿಸಲು ಸಾಧ್ಯ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.